ರಾಜಕೀಯ ಮಾಡಂತ ಚಟ ಇರ್ತವ್ರಿಗೆ. ಹಾ ಮೊದ್ಲೇನ್ ರಾಜಕೀಯ ಮಾಡ್ತಿದ್ರು ನಿಮ್ಮ ಮನೇಲಿ? ಅದೇ 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 ಅಲ್ಲ ಯಾರನ್ನಾಗಿರ್ಲಿ ಅದಕ್ಕೆ ಮತ್ತೆ ಇವ್ರ ಬಂದ್ರೆ ಹಾಕಿದ್ರಲ್ವಾ ಅದನ್ನ ಕೇಳ್ತಿರೋದು. ನಿಮ್ ಮನೇಲಿ ರಾಜಕೀಯ ಮಾಡಿದಾರಿಲ್ವಾ? ಆಗಿತ್ತಲ್ವಾ ತಪ್ಪೇನು? ಅಲ್ಲ ಇಟ್ಕೊಳ್ಳಿ ಈಗ ನಿಮಗ್ ಮನಸ್ಸಿದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಈ ಮೇಲೆ ಇರುತ್ತೆ ಅಂತ ಹೇಳೋದು. ರಾಜಕೀಯದ ಮೇಲೆ ಇರ್ತದೆ ಕಣ್ಣು. ಅಕಸ್ಮಾತ್ ಇನ್ಮೇಲೆ ಮುಂದೆ ಎಲೆಕ್ಷನ್ ಬರ್ತದೆ ತಿಳ್ಕೊಳ್ಳಿ. ಈ ಎಲೆಕ್ಷನ್ ಬಂದ್ರು ಕೂಡ ಇವ್ರ ಮೇಲೆ ಭಯ ಇರುತ್ತೆ ಊರಲ್ಲಿ, ಅವ್ರಿಗೆ ಏನೊಂದು ಕೈ ಹೇಳ್ತಂಗಪ್ಪ ಅಂತ. ಸೊ ಹಿಂಗೆ ನಾನು ಹೇಳೋದು. ಕೆಲಸ ಮಾಡಿವ್ರೆ ನೀವು ಈಗ ನೀವೇನು ಮಾಡೋದು ಬೇಡ. ಈ ಶೀಟ್ ಇದಾವಲ್ವಾ ಇದನ್ನ ಫಸ್ಟ್ ಹೊಡೆದಾಕಿ. ಇದನ್ನ ಫಸ್ಟ್ ಇದೆಲ್ಲ ಹೊಡೆದಾಕಿ ಇವೆಲ್ಲ ಕಟ್ಟಿಗೆಲ್ಲ ಹಾಕಿದ್ರಲ್ಲ ಯಾವ ಜಾಗ ನಮ್ದ ಇದು? ಅಲ್ಲ ಈ ಜಾಗ ನಮ್ದ ನಿಮ್ದ ಯಾರ್ದು? ರೋಡ ಇದು ಸರಿನಾ? ಓಕೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಅಪ್ಪಿ ತಗೊಳಮ್ಮ ಈ ಕಡೆ ಪಾಪ ಎಲ್ಲ ಕಟ್ಟಿಗೆಲ್ಲ ಹಾಕಿದ್ರಲ್ಲ ಇದು ಇದೆಲ್ಲ ಏನ್ ಮಾಡತ್ತಂದ್ರೆ ದುಡ್ಡಿಗೆ ತೊಂದರೆ ಮಾಡ್ತಾ ಇದೆ ನಿಮ್ಗೆ. ಅರ್ಥ ಆಯ್ತು ಹೇಳೋದು? ಇದನ್ನ ತಗೊಂಡು ಜಾಗ ಬಿಡಿಸಿ ಅಲ್ಲಿ ಹಾಕಿ. ಅಲ್ಲಿ ಸ್ವಲ್ಪ ಜಾಗ ಬಿಡಿಸಿ ಆ ಕಡೆ ಹಿಂದಕ್ಕೆ ಹಾಕೊಳ್ಳಿ. ಅಲ್ಲಿ ಇಟ್ಟಿದ್ರಲ್ಲ ಯಾವ್ದು ಗಾಡಿ ಇಟ್ಟಿದ್ರಲ್ಲ ಅಲ್ಲಿ ಹಾಕೊಳ್ಳಿ. ನೀವು ಅದ್ ನಮ್ಮ ಮನೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಮನೆ ಜಾಗ ಬಿಟ್ಟು ಮನೆ ಟಚ್ ಮಾಡಬೇಡಿ ಸುಮ್ಮನೆ. ಇದೆಲ್ಲ ಕ್ಲೀನ್ ಆಗಿರ್ಲಿ, ಇದು ಕ್ಲೀನ್ ಆಗಿರ್ಲಿ. ಇದು ಇದನ್ನ ಫಸ್ಟ್ ಇಲ್ಲಿಂದ ಇದು ಹೊಡೆದಾಕಿದನ್ನ ಮೆಟ್ಲಿರ್ಲಿ ಇದೊಂದು ಹೊಡೆದಾಕಿ ಒಂದ್ ನಿಮಿಷ ಇದಕ್ಕೆ ದಾರ ಹಿಡ್ಕೊಂಡು ಒಂದ್ ನಿಮಿಷ ನೇರವಾಗಿ ಇಲ್ಲೊಂದು ಪಿಲ್ಲರ್ ಹಾಕೊಳ್ಳಿ. ಇಂಥದ್ದು ಇದು ಈ ಕಡೆ ಬರ್ಬೇಕಿದು. ಇಲ್ಲ ಪಿಲ್ಲರ್ ಹಾಕೊಂಡು ಈ ಶೀಟ್ ಇದಾವಲ್ವಾ ಈ ಶೀಟ್ ಅಲ್ಲೇವರೆಗೂ ಮೆಟ್ಲಿದೆಯಲ್ಲ ಅಲ್ಲೇವರೆಗೂ ಹಾಕಿ ಅಷ್ಟೇ. ಏಕ ಇಲ್ಲಿ ಇಲ್ಲಿವರೆಗೂ ಅಷ್ಟೇ. ಸ್ಟೇರ್ ಕೇಸ್ ಲೆವೆಲ್ ಹಾಕೊಂಡ್ಬಿಡಿ. ನಿಮ್ಗೆ ಹೇಳ್ಬೇಕು ಲಾಜಿಕ್. ಆ ಸ್ಟೇರ್ ಕೇಸ್ ಲೆವೆಲ್ ಹಾಕೊಂಡ್ಬಿಡಿ ಸುಮ್ಮನೆ. ಇದು ಹೊರಗೂ ಬರೋದು ಬೇಡ, ಒಳಗೂ ಬರೋದು ಬೇಡ, ಮತ್ತೆ ಒಳಗೂ ಬರಬಾರ್ದು, ಹೊರಗೂ ಹೋಗ್ಬಾರ್ದು. ಸರಿನಾ? ಇದ್ರ ಲೆವೆಲ್ ಕರೆಕ್ಟ್ ಆಗಿ ಒಂದ್ ಇಟ್ಕೊಂಡು ಇಂಥದ್ದೊಂದು ಹಾಕೊಂಡು ಒಂದ್ 2-3 ಹಾಕೊಂಡು ಇದು ತೆಗೆದ್ಬಿಡಿ. ಇದನ್ನ ತೆಗೆದ್ಬಿಟ್ಟು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಇರುವಾಗಿರುತ್ತೆ. ತಲೆ ಕೆಡಿಸ್ಬೇಕು. ಆ ಸ್ಕ್ವೇರ್ ಗ್ಯಾಲನ್ ಹಾಕೊಂಡ್ಬಿಟ್ಟು ಒಂದೇ ಲೆವೆಲ್ಗೆ ಹೋಗ್ಲಿ. ಜಿಗ್ಜಾಗ್ ಆಗೋದು ಬೇಡ. ಹಿಂಗೆ ಶೀಟ್ ಹಿಂಗ್ ಹೋಗೋದು ಬೇಡ. ಆ ಮೂಲೆಗೆ ಒಂದು 3 ಬರುತ್ತೆ ನೋಡಿ ಪೂರ್ತಿ ಹಾಕೊಂಡ್ಬಿಡಿಲ್ಲ. ಅವ್ರು ಹಾಕಕ್ ಇಷ್ಟ ಇಲ್ಲಪ್ಪ ಅವ್ರಿಗೆ ಅಂದ್ರೆ ಕೊನೆಗೆ ನಿಮ್ಮ ಮನೆಗಾದ್ರೂ ಕೂಡ ಅಲ್ಲಿವರೆಗೆ ಇದೆಯಲ್ಲ ನಿಮ್ಮ ಮನೆಗಾದ್ರೆ ಹಾಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ ಮನೆಗಾದ್ರೆ ಎಲ್ಲ ಹಾಕೊಳ್ತೀರಿ. ನೆನಪಿಟ್ಕೊಳ್ಳಿ ಅದನ್ನ ಕ್ಲೀನಾಗಿ. ಎಲ್ಲ ಹೋದ್ಮೇಲೆ ಕೇಳ್ಬೇಡಿ ಮತ್ತೆ ಫೋನಲ್ಲಿ. ಅರ್ಥ ಆಯ್ತಾ? ಇದು ನಿಮ್ಮ ಮನೆನ ಲಾಸ್ಟ್ ಅಲ್ವಾ? ಈ ಲಾಸ್ಟ್ ಇಂದ ಇಲ್ಲಿಗೆ ಹಾಕ್ತಾರೆ ಕರೆಕ್ಟ್ ಆಗಿ. ಇಲ್ಲಿಂದ ಈ ಕಡೆಗೆ ಇಲ್ಲಿವರೆಗೂ ಹಾಕೊಳ್ತೀವಿ ನಾವು ಅಂತಂದ್ರೆ ಇದನ್ನ ನಾವು ಹತ್ತಕ್ಕೆ ನಮ್ಗೆ ತಲೆಗೆ ತಗಲ್ದಂಗೆ ಹತ್ತಕ್ಕೆ ತಲೆಗೆ ತಗಲ್ದ ರೀತಿಯಲ್ಲಿ ಒಂದು ಶೀಲಲ್ಲಿ ಬರುತ್ತೆ ಅಷ್ಟೇ. ಅಲ್ಲಿಂದ ಶೀಟ್ ಹಾಕೊಂಡು ಓಡಾಡ್ಲಿ. ಅದೆಲ್ಲ ಖಾಲಿ ಇರ್ಲಿ, ಏನು ತೊಂದರೆ ಏನಿಲ್ಲ. ಅವಾಗ ಪವರ್ ಬರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಇನ್ ತೆಗ್ದಾಕ್ ಬಿಡಿ ಅದನ್ನ. ಅದ್ರದ್ದೇನ್ ಕೆಲ್ಸಕ್ಕೆ ಬರಲ್ಲ. ತೆಗ್ದಾಕಿ ಅದನ್ನ ತೆಗ್ದಾಕಿ ನೀವು ವ್ಯವಹಾರ ಮಾಡಿದ್ರೆ ಇದ್ರಲ್ಲಿ ಮಾಡ್ತೀರಾ, ಇದ್ರಲ್ಲಿ ಮಾಡ್ತೀರಾ? ದುಡ್ಡು ಅಡಿಗೆ ಎಲ್ಲಿ ಮಾಡ್ತೀರಿ ನೀವು? ಇಲ್ಲೇ ಮಾಡ್ತಾ ಇದ್ದೀರಾ? ಇಲ್ಲೆಲ್ಲ ಇಟ್ಕೊಳ್ಳಿ, ಏನು ತೊಂದರೆ. ಸಾಮಾನು ಇಟ್ಕೊಳ್ಳಿ, ಎಷ್ಟು ಬೇಕಾದ್ರೆ ಲೋಡ್ ಮಾಡ್ಕೊಳ್ಳಿ. ಇರ್ಲಿ ಬಿಡಿ, ಏನು ತೊಂದರೆ ಇದೆ. ಅದರಿಂದ ಯಾವ ದೊಡ್ಡ ತೊಂದರೆನ ಆಗಲ್ಲ ನಿಮ್ಗೆ. ತಲೆ ಕೆಡ್ಸ್ಕೋಬೇಡಿ. ಸರಿನಾ? ಇಲ್ಲಿ ನಿಮ್ಗೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲಿದೆ? ಹೊರಗಡೆ ಇದೆಯಲ್ವಾ? ಬೇರೆ ಇದೆ. ಸಾಧ್ಯವಾದ್ರೆ ನಿಮಗೆ ಇಲ್ಲಿ ಅಡಿಗೆ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ನಿಮ್ಗೆ ಅಡಿಗೆ ಇಲ್ಲಿ ಮಾಡ್ಕೊಳ್ಳಿ ಸಾಧ್ಯವಾದ್ರೆ. ಇಲ್ಲ ಅಂದ್ರೂ ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಇನ್ನೂ ಪವರ್ ಇದೆ, ಇನ್ನೂ ಇಲ್ಲಿ ಮಾಡ್ಕೊಂಡ್ರೆ ತುಂಬಾ ಸೂಕ್ತ. ಇಲ್ಲಿ ನೋಡಿ, ಇಲ್ಲೆಲ್ಲ ಹಾಕ್ಬೇಡಿ, ಮತ್ತೆ ಶೆಲ್ಫ್ ಎಲ್ಲ ಹಾಕ್ಬೇಡಿ. ಇಲ್ಲಿ ಹಾಕೊಳ್ಳಿ, ಇಲ್ಲಿ ಹಾಕೊಳ್ಳಿ, ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿ ಏನು ಮಾಡಕ್ ಹೋಗ್ಬೇಡಿ. ಸರಿನಾ? ಹೈಟು ಮತ್ತೆ ಡೌನು ಏನು ಮಾಡಕ್ ಹೋಗ್ಬೇಡಿ. ನಾವ್ ಒಂದು ತಪ್ಪೇನ್ ಮಾಡ್ತೀವಿ ಅಂದ್ರೆ ಒಂದು ಒಲೆ, ನಮ್ಮ ಊರುಗಳಲ್ಲಿ ಒಲೆ ಇಡ್ತೀವಲ್ಲ ಕಟ್ಟಿಗೆ, ಡೌನ್ ಮಾಡೋದು, ಅದನ್ನ ಡೌನ್ ಮಾಡೋದು. ನೆಲದ ಲೆವೆಲ್ಗೆ ಮಾಡಿ, ತೊಂದರೆ ಏನಿಲ್ಲ. ನೆಲದ ಲೆವೆಲ್ಗೆ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಅದನ್ನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಬಹಳ ಚೆನ್ನಾಗಾಗತ್ತೆ. ಇನ್ನೊಂದು ನಾನು ಹೇಳ್ದಂಗೆ ಇದು ರಾಜಕೀಯ ಮಾಡೋಂಥ ಮನೆ ಇದು ಸ್ವಲ್ಪ. ಬಟ್ ಏನಾಗತ್ತೆ ಅಂತಂದ್ರೆ ಇಲ್ಲಿನ ವ್ಯತ್ಯಾಸಗಳು ಕೆಲವಾರು ಫೈನಾನ್ಷಿಯಲಿ ಹೊಡೆದಾಕತ್ತೆ.
ಅರ್ಥ ಆಯ್ತಾ? ಅದೇಕ ಶೀಟು ಎಲ್ಲರಿಗೂ ನೀವ್ಯಾರು ಆ ಕಡೆ ಮನೆಯರ ಇದೇ ಮನೆಗಿರದ? ಈಗ ಇದನ್ನ ನೋಡಿ 4 ಜನ ಅಣ್ಣ ತಮ್ಮ ತಿಳ್ಕೊಳ್ಳಿ, 4 ಜನ ಇದಾರೆ ತಿಳ್ಕೊಳ್ಳಿ. 4 ಜನದಲ್ಲಿ ಇಬ್ರು ನಾವು ನಂಬ್ತೀವಪ್ಪ, ನಾವು ಮಾಡ್ಕೊಳ್ತೀವಿ ಅಂತಾರೆ. ಇನ್ನಿಬ್ರು ನಾವು ಮಾಡ್ಕೊಳ್ಳಲ್ಲಪ್ಪ, ಯಾವ ಲಿಂಕೆಟ್ಗೆ ಬಂದಿದ್ದ ಯಾರು ಹೇಳಿದ್ವ? ಸಿಂಪಲ್ ಲಾಜಿಕ್ ಇದು ಅಂತಿರ್ತಾರಲ್ವಾ, ಅವ್ರವ್ರ ನಮ್ಸಕ ನಾವ್ಯಾರು? ಸೊ ಹಾಗಾಗಿ ನಿಮ್ಮ ಮನೆ ಏನಿದೆಯೋ ಅಲ್ಲಿಗೆ ಮಾಡ್ಕೊಳ್ಳಿ. ಶೀಟ್ ಮಾಡ್ಕೊಳಕ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಶೀಟ್ಗೆ ಅನುಕೂಲ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಚಪ್ರ ಆದ್ರೂ ಹಾಕಿ. ಅರ್ಥ ಆಯ್ತು ಹೇಳೋದು? ಅಷ್ಟಾದ್ರೂ ಮಾಡ್ಕೊಳ್ಳಿ.